ಇನ್ನು ಆರ್ಥಿಕ ವ್ಯವಸ್ಥೆ ಬಹಳ ಇಂಪಾರ್ಟೆಂಟ್ ಇದು. ಯಾಕೆಂದರೆ ಆರ್ಥಿಕ ಹರಿವು ಎಷ್ಟು ವೇಗವಾಗಿ ಶಕ್ತಿಯುತವಾಗಿರ್ತೋ ಅಷ್ಟೇ ಶಕ್ತಿಯುತವಾಗಿ ಆ ರಾಜ್ಯ ಬೆಳೀತದೆ ಅಂತಕ್ಕಂಥ ಸತ್ಯವನ್ನು ನಾವು ಈ ವ್ಯವಸ್ಥೆಯಲ್ಲಿ ತಿಳ್ಕೊಂಡಿರ್ತಕ್ಕಂಥವ್ರು. ಇವತ್ತು GST ಎಲ್ಲಿ ಸ್ವಾಮಿ, ಬೆಳಗ್ಗೆ ಎದ್ದರೆ ಬೆಳಗ್ಗೆ ಹೇಳ್ತಿದ್ದಂಗೆ GST, ಕಾಫಿಗೂ GST, ಸಕ್ಕರೆಗೂ GST, ಹಾಲ್ಗೂ 18% GST ಕೊಡ್ತಾ ಇದೀವಿ. ಬೆಳಗ್ಗೆ ಎದ್ದರೆ GST. ಇನ್ನು ರಾತ್ರಿ ಮಲಗುವಾಗ ಎಲ್ಲರಿಗೂ ಗೊತ್ತಿದೆ ಏನು ಅಂತಂದು. ರಾತ್ರಿ ಮಲಗುವಾಗ್ಲೂ GST. ಏನು ಸ್ವಲ್ಪ ನಿಮಗೆ ಗೊತ್ತಿಲ್ಲ ಬಿಡಿ ಅಂತ, ನಿಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಪಾಪ ನನಗೆ ಹೌದು ರವಿ ಅವರೇ, ನೀವು ಕುಡಿಯಲ್ಲ, ನಮಗೆ ಬಹಳ ಕೋಪ ಇದೆ ಅದು. ಅದಕ್ಕೆ ಅಲ್ಲ, ನಿಮ್ ತೊಂದರೆ ನಮಗೆ ಅರ್ಥ ಆಗಿದೆ. ಅಷ್ಟು ಸಂತೋಷ ತೊಂದರೆ ನಮಗೆ ಖಂಡಿತ ಅರ್ಥ ಆಗಿದೆ. ಹಾಗಾಗಿ ಇದೇನಾಗುತ್ತೆ ನಿಜ, ಇವತ್ತಿನ ದಿವಸ ಬಿಯರ್ಗೆ ಜಾಸ್ತಿ ಆಯಿತು, ವಿಸ್ಕಿಗೆ ಜಾಸ್ತಿ ಆಯಿತು, ಇದೆಲ್ಲ ಜಾಸ್ತಿ ಆಗಿದೆ. ನಾನು ಸರ್ಕಾರನ ವಿನಂತಿ ಮಾಡ್ತೀನಿ, ನಮ್ಮ ರಿಕ್ರಿಯೇಷನ್ಸ್ ಏನು ಇಸ್ಪೀಟ್ ಆಡೋಕ್ಕಾಗುತ್ತೆ? ಹೋಗಿ ಎಲ್ಲರೂ ನಾವು ಇಸ್ಪೀಟ್ ಆಡೋದು ಅಂದರು ಬೇರೆ ಇರೋದ್ರ 10 ನಿಮಿಷ ಕಳ್ಕೊಂಡು ಮನೆ ವಾಪಸ್ ಬಂದುಬಿಡ್ತೀವಿ. ಬಟ್ ಇಲ್ಲಿ ದಯಮಾಡಿ ನಾನು ಹೇಳ್ತೀನಿ, ನಾನು ಯಾವುದೇ ಇವ್ರ ಪರವಾಗಿ ಮದ್ಯ ವ್ಯಸನಿಗಳ ಬಗ್ಗೆ ಮಾತಾಡಬೇಕಾದ್ರೆ, ಯಾಕೆಂದರೆ ಮದ್ಯಪಾನ ಹೋಗಿ ನಿಮ್ಮ ರೇಟಿಂದ ಮದ್ಯ ವ್ಯಸನಿಗಳಾಗೋಗಿದ್ದಾರೆ ಇವತ್ತು. ಹಾಗಾಗಿ ದಯಮಾಡಿ ಸರ್ಕಾರ, ಐ ರಿಕ್ವೆಸ್ಟ್ ದ ಗವರ್ಮೆಂಟ್ ಟು ರೀಲುಕ್. ತಾವೇನು ಅದ್ರ ಮೇಲೆ ಹಾಕಿದಿಲ್ಲ ಅದನ್ನು ಇನ್ನೊಂದ್ಸರಿ ಪುನರ್ ಪ್ರಸ್ತಾಪನೆ ಆಗಲಿ ಅಂತಕ್ಕಂಥದ್ದನ್ನ ನಾವು ಮದ್ಯಪ್ರಿಯರ ಪರವಾಗಿ. ಸರ್, ನೀವು ಅವಕಾಶ ಕೊಟ್ರೆ ಇನ್ನು 6% ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಟಾರ್ಗೆಟ್ ಕೊಟ್ಟಿದ್ದಾರೆ ಈ ಸರ್ಕಾರ. ಯಾರೋ ಕುಡುಕರು ಹೇಳಿದ್ರ ನಿಮ್ಗೆ? ಅಲ್ಲಲ್ಲ, ಹೇಳಿದಾರೆ ನಮಗೆ. ಹಾಗಾಗಿ ನೀವು ನಾವೆಲ್ಲ ಕುತ್ಕೊಂಡಾಗೆ ಚರ್ಚೆಗೆ ಬಂದಿತ್ತು. ಬಟ್ ಆ ಸಾಯಂಕಾಲ ಅಲ್ಲ, ಮಧ್ಯಾಹ್ನ. ಮತ್ತೆ ಜೊತೆಗೆ